ಸೊ ನಾನು ಇವಾಗ ಬೆಂಗಳೂರಿಂದ ಎಲ್ಲರಿಗೂ ಒಂದೊಂದು 1000 ರೂಪಾಯಿ ಪೆನ್ ತಂದು ಕೊಟ್ಬಿಟ್ಟೆ ತಿಳ್ಕೊಳ್ಳಿ, ಖುಷಿಯಾಗಿ ನೀವೇನಂತೀರಾ ಫ್ರೀ ಕೊಟ್ಟಿದೀವಲ್ವಾ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲಿ ಈ ಸರ್ಗೆ ಬಿಟ್ಟು ದುಡ್ಡು ಕಾಣಿಸುತ್ತೆ 1000 ರೂಪಾಯಿ ತಂದು ಕೊಟ್ಟರೆ ಅದ್ರ ಬಗ್ಗೆ ನಿಮಗೆ ಅಷ್ಟೊಂದು ಪ್ರೀತಿ ಬೆಳೆಯಲ್ಲ. ಅದೇ ನೀವು 1000 ರೂಪಾಯಿ ಕೊಟ್ಟು ಒಂದೊಂದು ಪೆನ್ ತಗೊಂಡು ತಿಳ್ಕೊಳ್ಳಿ, ಆಗ ಪ್ರತೀಕ್ಷೆ ಪೆನ್ನು ಅಟೆಂಡ್ ಮಾಡೋದು ತಿಳ್ಕೊಳ್ಳಿ. ಒಂದು ಕ್ಲಾಸ್ ಅಟೆಂಡ್ ಮಾಡಿದಾಗ ನಿಮಗೆ 80% ಮೈಂಡ್ ಇಂದ ಡಿಲೀಟ್ ಆಗುತ್ತೆ, 20% ಮಾತ್ರ ನಿಮ್ಮ ತಲೆಯಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಅಟೆನ್ಷನ್, ರಿಟೆನ್ಷನ್, ಎಕ್ಸಾಮಿನೇಷನ್ ಟೈಮ್, ಟೆನ್ಷನ್, ರೈಟ್? ಸೊ ಅಟೆಂಟಿವ್ ಲಿಸನಿಂಗ್ ಅನ್ನೋದನ್ನ ಯಾವ ಸಿಲೆಬಸ್ ಅಲ್ಲೂ ಕೇಳಿಕೊಟ್ಟಿಲ್ಲ. ಆರ್ಟ್ ಆಫ್ ಲರ್ನಿಂಗ್, ಹೌ ಟು ಲಿಸನ್, ಕೇಳಿಸಿಕೊಳ್ಳುವ ಕಲೆಯನ್ನ ಕಲಿಯುವ ಕಲೆ, ಆರ್ಟ್ ಆಫ್. ಯಾಕಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ ಕೇಳಿಸಿಕೊಳ್ಳುವ ಕಲೆಯನ್ನ ಕಲಿಯುವ ಕಲೆ, ಅದೊಂದು ಕಲೆ. ನೀವು ಅದನ್ನ ಕಲ್ತ್ಕೊಂಡಿದ್ದೆ ಆದ್ರೆ ಅವ್ರು ಏನ್ ಪಾಠ ಮಾಡ್ತಾರೆ 1 hour ತಲೆನಲ್ಲಿರುತ್ತೆ, ಅದನ್ನ ರಿಪೀಟ್ ಮಾಡಕ್ಕೆ ಸಾಧ್ಯ ಇದೆ. ಅದೇ SSLC 8th ಸ್ಟ್ಯಾಂಡರ್ಡ್ ಸಣ್ಣ ಮಕ್ಕಳು, ನೀವೆಲ್ಲ ಸಣ್ಣ ಮಕ್ಕಳು ಆಗಿದಾಗ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಎಷ್ಟೆಷ್ಟು ಬುದ್ಧಾಗಿದ್ದೀರಿ ಗೊತ್ತಾ? ಯಾರು ಓದೋದ್ರಲ್ಲ ಸೋ ಕ್ಯೂಟ್ ಅಂತ ಬೆಳೀತಾ ಬೆಳೀತಾ ನೋಡಿ ಹೀಗೆ ಆಗಿದೆ. ಒಂದು ಪ್ರಶ್ನೆ ಕೇಳ್ತೀನಿ, ಯಾರು ಎತ್ತಿಟ್ಕೊಳ್ತೀರಾ? ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನಿಮ್ಗೆ ಎಲ್ಲರಿಗೂ ಉತ್ತರ ಗೊತ್ತಿದೆ. ಯಾರು ಬೇಕಾದ್ರೆ ಎತ್ತಿಟ್ಕೋಬಹುದು, ಎತ್ತಿಟ್ಕೊಳ್ಳಿ. ಯಾರು ಎತ್ತಿಟ್ಕೊಳ್ತಾರೆ? ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನಿಮಗೆ ದೇವರೇ ಉತ್ತರ ಗೊತ್ತಿದೆ. ಭಗವದ್ಗೀತೆ ಮೇಲೆ ಹೇಳ್ತಾ ಇದ್ದೀನಿ. ಯಾರು ಉತ್ತರ ಹೇಳ್ತೀರಾ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಯಾರು ಎತ್ತಿಟ್ಕೊಳ್ಳೋಕೆ ತಯಾರಿಲ್ಲ. ವಾ, ವೆರಿ ಗುಡ್. ಚಪ್ಪಾಳೆ ಹೊಡೀರಿ. ಏನು ಪ್ರೂಫ್ ಇದೆ ಹೆಸರು? ಸಾಕ್ಷಿ, ವಿಟ್ನೆಸ್. ಓಕೆ, ಈಗ ಪ್ರಶ್ನೆ ಏನು ಅಂತ ಕೇಳ್ತೀನಿ. ವಾಟ್ಸ್ ಯುವರ್ ನೇಮ್? ಇದೇ ಪ್ರಶ್ನೆ ಅಂತ ಕೇಳ್ತೀನಿ. ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಗೊತ್ತಿಲ್ಲ ಇಲ್ವಾ? ಅದಕ್ಕೆ ನಾನು ಅಷ್ಟು ಧೈರ್ಯವಾಗಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಿಮಗೆಲ್ಲ ಉತ್ತರ ಗೊತ್ತಿದೆ. ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ಲ, ಮರ್ತೋಗುತ್ತಾ? ಲ್ಯಾಕ್ ಆಫ್ ಮೆಮೊರಿನ? ಇಷ್ಟೇ ಪ್ರಶ್ನೆ. ಅದರ ಅರ್ಥ ಏನಂದ್ರೆ ನಿಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಪ್ರಾಬ್ಲಮ್ ಏನ್ ಗೊತ್ತಾ? ಫಿಯರ್, ಭಯ ಇದೆ ಅಂತ ಅರ್ಥ. ಇನ್ನ ಎಷ್ಟೋ ಜನರಿಗೆ ನನಗೆ ಆನ್ಸರ್ ಗೊತ್ತಿದೆ, ನಾನು ಎತ್ತಿಟ್ಕೊಂಡು ನಾನು ಹೇಳ್ಬೇಕು ಮಾತಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೂ ಸಹ ಎದುರಾಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬರ್ತಾ ಇದೆ. ಸೆಲ್ಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ರೇಟಲ್ಲಿ ಬರ್ತಾ ಇದೆ. ನಿಮ್ಗೆ ಏನ್ ಭಯ? ನಾನು ಎತ್ತಿಟ್ಕೊಂಡು ಏನಾದ್ರು ಹೇಳ್ಬಿಟ್ರೆ, ಇವ್ರೆಲ್ಲ ನೋಡಿ ನನ್ನ ನಗ್ಬಿಟ್ರೆ, ನಗ್ಲಿ ಬಿಡ್ರಿ, ಇವರೆಲ್ಲ ಯಾಕೆ ನಗಕ್ಕೆ? ಇಂದು ಜೀವನ ಅದು ನಿಂದು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸಾಕ್ಷಿಗೆ ಪ್ರಶ್ನೆ ಕೇಳ್ತೀನಿ. ಈಗ ಯಾವ ಕ್ಲಾಸು? ವಾಟ್ಸ್ ಯುವರ್ ಏಜ್? ಸ್ವಲ್ಪ ಕಮ್ಮಿ ಬರ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. 70. ಈಗ ಪ್ರಶ್ನೆ ನಂಬರ್ 1, ಅವಳಿಗೆ ಮಾತ್ರ ಅಲ್ಲ ಇದು ಪ್ರಶ್ನೆ, ನಿಮ್ಗೆಲ್ಲರಿಗೂ ಥಿಂಕ್ ಮಾಡಕ್ ಶುರು ಮಾಡಿ. 5 ವರ್ಷಗಳ ಹಿಂದೆ ನಿಮ್ಮ ಏಜ್ ಎಷ್ಟಾಗಿತ್ತು? 12. You are right. 12 years. 5 years. Go back to 5 years. ಆಗ ನಿಮ್ಮ ಏಜ್ 12 years ಆಗಿದೆ. ಇವ್ರಿಗೂ ಅಷ್ಟೇ. ಅದನ್ನ ನಿಮ್ಮನ್ನ ಬಾಲ್ಯ ಅಂತ ಕರೀತಾರೆ. ಈಗ ನಾವು ಬಾಲ್ಯದಲ್ಲಿಲ್ಲ, ನೀವು ಯೌವನದಲ್ಲಿಲ್ಲ. ಬಾಲ್ಯ ಅಂತ ಕರೀತಾರೆ. ಸಣ್ಣ ಮಗು ಅವಾಗ. ನಿಮ್ಮ ಮುಖದಲ್ಲಿ ಮುಗ್ಧತೆ, ಆ ಕಣ್ಣುಗಳಲ್ಲಿ ಕಾಂತಿ, ಆ ಖುಷಿ, ಯಾವ ಜವಾಬ್ದಾರಿನೂ ಇಲ್ಲ. ಅಪ್ಪ ಅಮ್ಮ ನಾನು ನಗಾಡೋದು ಖುಷಿಯಾಗಿರೋದು ಅಷ್ಟೇ ನಮ್ಮ ಜೀವನ. ಆಗ ನೀವು ಹೇಗೆ ಕಾಣಿಸ್ತಾ ಇದ್ರಿ? ಹೌ ಯು ಆರ್ ಲುಕಿಂಗ್. ಆ ಲುಕ್ ಇತ್ತಲ್ಲ, ಆ ಲುಕ್ಕು ಮಕ್ಕಳ ಮುಗ್ಧ ಆಲೋಚನೆಯ ನಗು ಅಷ್ಟೇ ಫೇಸ್. ಆದ್ರೆ ಆಗ ನೀವೇನ್ ಮಾಡ್ತಾ ಇದ್ದೀರಾ? ಮೀಸೆಗಳು ಬಂದಿದೆ, ಆಗ ಬಂದಿರಲಿಲ್ಲ. ಆಮೇಲೆ ಆಗ ನಿಮಗೆ ಫ್ರೆಂಡ್ಸ್ ಯಾರಿದ್ರು ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ರು, ಫ್ರೆಂಡ್ಸ್ ಅದರ ಇದೆ. ಆಮೇಲೆ ನಿಮ್ಮ ರಿಲೇಷನ್ಸ್, ನಿಮ್ಮ ಟೀಚರ್ಸ್, ನಿಮ್ಮ ಎನ್ವೈರನ್ಮೆಂಟ್ ಅದೆಲ್ಲ ಕಡಿಮೆ ಹೋಯ್ತು 5 ವರ್ಷದಿಂದ. ಅವಾಗಿಂದ ಈಗ ನೀವು ಹೀಗಿದ್ದೀರಾ. ಈಗ
ಈಗ ನಿಮ್ ಫ್ರೆಂಡ್ಸ್ ಯಾರು, ನಿಮ್ ರಿಲೇಷನ್ಸ್ ಯಾರು, ನಿಮ್ ತಂದೆ ತಾಯಿಗಳು ಯಾರು, ನಿಮ್ ಸರೌಂಡಿಂಗ್ಸ್ ಯಾರು, ಇದೆಲ್ಲ ಜಸ್ಟ್ ಒಂದ್ಸರಿ ಥಿಂಕ್ ಮಾಡಿ. ಆ 5 ವರ್ಷದಿಂದ ಈ 5 ವರ್ಷಕ್ಕೆ ಶಿಫ್ಟ್ ಆಗಿದೆ, ಕಾಲ ಕಳೆದೋಗಿದೆ. ಈಗ ನೀವು ಹೇಗಿದ್ದೀರಾ, ಏನ್ ಸಾಧನೆ ಮಾಡಿದ್ದೀರಾ ಅಲ್ಲಿಂದ ಇಲ್ಲಿವರೆಗೂ? ಇದು ಪಾಯಿಂಟ್ ನಂಬರ್ 2. ಇದು ನಾನು ಕೇಳ್ಕೊಳ್ತಾ ಇರೋದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್. ಈಗ ಫ್ಯೂಚರ್ ಟೆನ್ಸ್ ಬರ್ತದೆ. ಇನ್ನು 5 ವರ್ಷಕ್ಕೆ ನೀವು ಏನ್ ಆಗಬೇಕಾಗಿದೆ. ಈಗ 17 ಪ್ಲಸ್ 5 ಎಷ್ಟಾಗಿ ಕೂತ್ಕೊಳ್ಳೋಣ. 21 ಏಜ್ ಆಗಿರುತ್ತೆ. ಅಷ್ಟೊತ್ತಿಗೆ ಅವಾಗ ನೀವು ಏನು ಓದ್ತಾ ಇರ್ತೀರ, BA ಡಾಕ್ಟ್ರು, BSc ಏನೇ ಡಿಗ್ರಿ ಓದ್ತಾ ಇರ್ತೀರ, ಓದ್ತಾರೆ ಅಥವಾ ಕಂಪ್ಲೀಟ್ ಆಗಿರುತ್ತೆ. ಆಗ ನೀವು ಹೇಗೆ ಕಾಣಿಸ್ತಾ ಇರ್ತೀರಾ, ಈಗಲೂ ಮುದ್ದಾಗೆ ಕಾಣಿಸ್ತಾ ಇದ್ದೀರಾ. ಇದು PUC ಲೆವೆಲ್. ಆಗ ಮತ್ತೆ ಮುಖ ಚೇಂಜ್ ಆಗುತ್ತೆ, ದೇಹ ಚೇಂಜ್ ಆಗುತ್ತೆ, ರೈಟ್? ಸೊ ಅವಾಗ ಮತ್ತೆ ಬಯಾಲಜಿಕಲ್ ಚೇಂಜಸ್ ಆಗುತ್ತೆ. ಕೆಲವರು ಮತ್ತೆ ಆಗುತ್ತೆ, ಕೆಲವರು ಮಕ್ಕಳು ಆಗುತ್ತೆ, ಕೆಲವರು ಒಳ್ಳೆ ಕೆಲಸ ಮಾಡುತ್ತೆ. ಏನ್ ಕೇಳಿಸಿಕೊಳ್ಳುವ ಕಾರ್ಯದಲ್ಲಿ ಬಹಳ ಮುಖ್ಯ. ದಿಸ್ ವಾಟ್ಸ್ ಯುವರ್ ನೇಮ್? ಐಶ್ವರ್ಯ. ಐಶ್ವರ್ಯ ಇಂಜೆಕ್ಷನ್ ಕೂಡ ನಾವು ಆಯ್ತಾ? ಈಗ ಐಶ್ವರ್ಯ ಒಂದು ಸಣ್ಣ ಪ್ರಶ್ನೆ, ಸೆಕೆಂಡ್ ಇಯರ್ ಇರ್ತೀರಾ? ನಾನು ಐಶ್ವರ್ಯ ಎಲ್ಲರೂ ಹುಡುಕ್ತಾ ಇದ್ದೀನಿ. ಬುಕ್ಸ್ ಎಲ್ಲ ತಗೊಂಡಿದ್ದೀರಾ? ಓದೋಕೆ ಮಾರ್ಕ್ಸ್ ತೆಗಿಯೋಕೆ ಬುಕ್ಸ್ ತಗೊಳ್ಳೋದು ಇಂಪಾರ್ಟೆಂಟಾ? ಇಂಪಾರ್ಟೆಂಟ್ ಅಲ್ವೋ? ಓಕೆ, ಐಶ್ವರ್ಯ ಸೇಸ್ ಬುಕ್ಸ್, ಬೈಯಿಂಗ್ ಬುಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪುಸ್ತಕಗಳನ್ನು ತಗೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಬೈಯಿಂಗ್ ಬುಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ರೀಡಿಂಗ್ ಬುಕ್ಸ್ ಇಸ್ ಇಂಪಾರ್ಟೆಂಟ್. ನಾವೆಲ್ಲ ಪುಸ್ತಕ ಆಗ್ತಾ ಇದ್ದೀವಿ ಬೆಳಗ್ಗೆ ಓಕೆ, ರೀಡಿಂಗ್ ಇಸ್ ಇಂಪಾರ್ಟೆಂಟ್. ರೀಡಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಆರ್ ರೀಡಿಂಗ್ ಇಸ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. Understanding is not important. Remembering is important. ನಮಗೆ ಕ್ಲಾಸಲ್ಲಿ ಅರ್ಥ ಆಗ್ತದೆ, ನೀವು ಪಾಠ ಮಾಡಿದೆಲ್ಲ ಅರ್ಥ ಆಗ್ತದೆ, ಎಲ್ಲ ಹೋದ ತಕ್ಷಣ ಬಂದು ಹೋಗುತ್ತೆ. Remembering is important. What is that is important is memory. Memory is important. Yes. ಆಮೇಲೆ memory is not important. ನೀವು ಬರೀಬೇಕಾಗಿರೋದು ಯಾವಾಗ ಮಾರ್ಚಲ್ಲಿ ಎಕ್ಸಾಮ್ ಆಗುತ್ತೆ. So writing is important. Writing. How you are going to write. And also speaking is important. Speaking ಅಲ್ಲಿ ನಾವು ಯಾರು ಅಂತ ಗೊತ್ತಾಗ್ತೀವಿ. What you speak that shows what you are. ಏನ್ ಮಾತಾಡ್ತೀರ ಅದು ನೀವು ಎಂತ ವ್ಯಕ್ತಿ ಅಂತ ಗೊತ್ತಾಗ್ತದೆ. ನೀವು ಯಾರನ್ನಾರು ಒಬ್ಬರು ಅರ್ಥ ಮಾಡ್ಕೊಳ್ಳೋಕೆ 365 ದಿವಸ ಅವ್ರ ಜೊತೆ ಇರೋ ಅವಶ್ಯಕತೆ ಇಲ್ಲ. 5 ನಿಮಿಷ ಇದ್ರೆ ಸಾಕು, ಅವ್ರು ಯಾರು ಅಂತ ಗೊತ್ತಾಗ್ತದೆ. 5 minutes, just spend 5 minutes enough to understand a person's personality. Is it not? So ನಮ್ಗೀಗ ಏನೇನು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮನಸ್ಸಲ್ಲಿ ಫಿಯರ್ ಇದೆ, ಅದನ್ನು ನಾವು ಆಚರಿಸಬೇಕು. ಅದಕ್ಕಿಂತ ಮುಂಚೆ ನಾನು ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಹೇಳ್ತಾ ಇದ್ದೀನಿ. ಈಗ ನಮ್ಮ ಬದುಕು ಹೇಗಿರುತ್ತೆ ಅಂದ್ರೆ ನೋಡಿ, ನಾನು 30 ವರ್ಷ ಆಗಿದ್ದಾಗ ನನ್ನ ವಯಸ್ಸು, ನನ್ನ ಎನರ್ಜಿ, ನನ್ನ ಆಸೆಗಳು, ನನ್ನ ಭಾವನೆಗಳು ಬೇರೆ. ಈಗ